ಸೋಮಣ್ಣ ನೀ ಬೇಡ ನಿನ್ನ ಮಗನಿಗೆ ಕರೆಸು. ಆ ನಿನ್ನ ಮಗ ಸುದೆ ಬಂದ್ರು ನಂದು ಏನು ಒಂದು ಕೂಗಲ ಕಿತ್ಕೊಳ್ಳೋದಾಗಲ್ಲ ತಾಳಕ್ಕೆ ಸುಮಿತ್ರ ಅಕ್ಕ. ಯಾಕ ನಮ್ ಸುಮಿತ್ರ ಅಕ್ಕಗ ಮಗನ ಮ್ಯಾಗ ಆಸೆ ಹಳ್ಯಾನ ಜೋಡಿ ನೋಡ್ಬೇಕತ್ತಾರ ಅವ್ರ ಮೊಮ್ಮಗನ್ ನೋಡಿ. ಯವ್ವ ನಿನಗೊಂದು ಮಾತು ಹೇಳ್ತೀನಿ, ಯಾಕತ್ತ ಕೇರ್ ನಮ್ಮ ಮಗ ಬಂದಂದ್ರ ಅದು ಮತ್ತೆ ಬೇರೆ ಹಿಡಿತ ದಾರಿ. ಯಾಕ ನಿನಗೊಂದು ಮಾತು ಹೇಳ್ತೀನಿ, 5 ಮುತ್ತೈತನ ನಿಮ್ಮ ಅಪ್ಪ ಕೊಟ್ಟಾನ ಒಪ್ಕೋತೀನಿ. ಆದ್ರ ನಮ್ಮ ಅವ್ ನಿಮಗ್ ಕೊಟ್ಟಾಳ ಒಂದು ಜಾಗದೊಳಗ. ಏನ್ರಿಪ್ಪ ಅದು ಎಲ್ಲಿ ಕೊಟ್ಟಾಳ ಅತ್ತಕ್ಕ? ಇದೇ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕ ಸೌದತ್ತಿ ಎಲ್ಲ ಮನಗುಡ್ಡದೊಳಗ ನಾನಾ ಲೋತ ಕಲಿಸರಿಗೆ ಸೀರೆ ಉಡಿಸಿ ಕೈಯಾಗ ಬಳಿ ಹಾಕಿ ಕುಡಿಸಾಳ. ಅಲ್ಲಿ ಯಾರು ನಿಮ್ಮ ಅಪ್ಪಗಳಿಗೆ ಕೊಟ್ಟರದು? ಜಗತ್ತಿನೊಳಗೆ ಹೇಳ್ಯಾರ, ಹೆಣ್ಣಿನ ನೆಲಿ, ಕುದುರೆ ನೆಲಿ, ನೀರಿನ ನೆಲಿ ಯಾರಿಗೆ ತಿಳಿದಿಲ್ಲಕ್ಕ. ಇದು ಮೊದಲು ತಲೆಯಾಗಿಟ್ಟುಗೋನಿ. ಅದಕ್ಕೆ ಅಂದಾರ ಹೆಣ್ಣಿಗೆ ಜಗದ ಕಣ್ಣು. ಇಲ್ಲಿ ನಮ್ಮ ಸುಮಿತ್ರಕ್ಕಾಗ ನಮಗ ಒಂದು ವಾದ ನಡೆದೈತಿ. ಏನ್ರಿಪ್ಪ ವಾದ? ವಾದ ಹೆಂಗ ಆಗೈತಿ ಅಂತ ಕೇಳಿದ್ರ ನಮ್ಮ ಸುಮಿತ್ರ ಅಕ್ಕಾರ ಹೇಳಿದ್ರು, ಏನ್ರಿಪ್ಪ? ಸೋಮಣ್ಣ ನೀ ಬೇಡ ನಿನ್ನ ಮಗನಿಗೆ ಕರೆಸು. ಆ ನಿನ್ನ ಮಗ ಸುದೆ ಬಂದ್ರು ನಂದು ಏನು ಒಂದು ಕೂಗಲ ಕಿತ್ಕೊಳ್ಳೋದಾಗಲ್ಲ ತಾಳಕ್ಕೆ ಸುಮಿತ್ರ ಅಕ್ಕ. ಯಾಕ ನಮ್ ಸುಮಿತ್ರ ಅಕ್ಕಗ ಮಗನ ಮ್ಯಾಗ ಆಸೆ ಬಾಳ ಆಗ್ಯದ. ಮಗನ ಮ್ಯಾಗ ಆಸೆ ಬಾಳ ಆಗ್ಯದ. ಮಗಳು ಕೊಟ್ಟಾರ, ಹೊಳ್ ಮೊಮ್ಮಗಳನ್ನ ನೋಡ್ಬೇಕಂತಾರ ಅವ್ರು. ಹಳ್ಯಾನ ಜೋಡಿ ನೋಡ್ಬೇಕತ್ತಾರ ಅವ್ರ ಮೊಮ್ಮಗನ್ ನೋಡಿ. ಯವ್ವ ನಿನಗೊಂದು ಮಾತು ಹೇಳ್ತೀನಿ, ಯಾಕತ್ತ ಕೇರ್ ನಮ್ಮ ಮಗ ಬಂದಂದ್ರ ಅದು ಮತ್ತೆ ಬೇರೆ ಹಿಡಿತ ದಾರಿ. ಮಗ ಬರ್ತಾನ ನೋಡ ಹಂಗತ್ತ ಅಕ್ಕ. ನಿನ್ನ ಮಗಳು ನನಗೆ ಚಿಕ್ಕಳಾಗಲ್ವ, ಹಿಂಗ ಬರ್ತಾನ ಹಳೆ ನಮ್ಮ ಹುಡುಗ. ಯಾಕತ್ತ ಕೇಳಿದ್ರ ಮಗನ ಕಡೆ ಹೋಗ್ಬೇಡ, ಮಗನ ತೆಕ್ಕಿಗೆ ನಿನಗ ಆಗಂಗೂ ಇಲ್ಲದ. ನಮ್ಮ ಹುಡುಗ ಬಾಳ ಕೆಟ್ಟದನಕ್ಕ. ನಮ್ಮ ಹುಡುಗ ತಂಟೆಗೆ ಬರಕ್ ಹೋಗ್ಬೇಡ್ರಿ ನೀವು. ನೋಡಲ್ಲಿ ಇರ್ಲಿ. ಯಾಕತ್ತ ಕೇಳ್ರಿ, ವಿಷಯ ಹೆಂಗ ನಡೆದೈತಿ ನನ್ನ ಆತ್ಮೀಯ ಬಂಧುಗಳು ಎಲ್ಲಾರು ಲಕ್ಷ್ಯ ಇಟ್ಟು ಕೇಳ್ರಿ. 2 ಮಾತು ಮಾತಾಡಿ ಮುಗಿಸೋದೈತಿ. ಹೌದು. ಹಾದ ಪಳ್ಯದೊಳಗ ಒಂದು ಮಾತು ಕೇಳಿದ್ನ ಹನುಮಪ್ಪನ ಬದ್ದಾಲ. ಏನಕ್ಕೆ ಕೇಳಿದಿರಿ ಸರ? ಇವತ್ತು ಹನುಮಪ್ಪನ ಕಾರ್ತಿಕೋತ್ಸವದ ಐತಿ, ಮಾರುತರಾಯನ ಒಂದು ಕಾರ್ತಿಕೋತ್ಸವ ಐತಿ. ಹನುಮಪ್ಪಗ 3 ಮಂದಿ ಹೆಂಡ್ರ ಅದಾರ. ನಾ 3 ಮಂದಿ ನಾವ್ ಹೇಳ್ತಾರ 16,000 ಅದಾರ್ಥ ಹೇಳ್ತಾರ. ನೀವ್ ಒಯ್ದು ಎಲ್ಲರೂ ಸಿಗಿಸಿ ನನಗ್ ಕೊಡ್ರಿ. ಕರೆ ಅವರು ಸಾವಿರಾರು ಮಂದಿ ಅದಾರ ಅಂತ ಹೇಳ್ಯಾರ. ಸಹಸ್ರಾರು ಮಂದಿ ಅದಾರ. ಯಾಕ ನಿನಗೊಂದು ಮಾತು ಹೇಳ್ತೀನಿ, ಹನುಮಂತಗ 1000 ಮಂದಿ ಇಲ್ಲ, ಹನುಮಂತಗ 3 ಮಂದಿ ಹೆಂಡ್ರ. 18 ಪುರಾಣ ಅದಾರ. ಬರೀ ನೀವೇ ತಿಳ್ಕೊಂಡ್ರಿ, ಮೊಬೈಲ್ದಾಗ ನೋಡ್ತಾರ, ನೀವ್ ತಿಳ್ಕೊಂಡ್ರಿ, ಗೂಗಲ್ ನೋಡ್ತಾರ, ಸೋಮಣ್ಣವ್ರು ತಿಳ್ಕೊಂಡಾರ. ಅವರು 18 ಪುರಾಣದೊಳಗೆ ಬರ್ದಿಟ್ಟಿರ್ತಕ್ಕಂಥ ಮಾತೈತಿ. ನಮ್ ಬುಕ್ಕ ನೋಡಿ ಹೇಳಕ್ಕ, ಗೂಗಲ್ ನೋಡಿ ಹೇಳಿಲ್ಲವ. ನಾವು ಮೊಬೈಲ್ದಾಗೂ ಬಂದಾವ, ವಿಕಿಪೀಡಿಯಾದಾಗೂ ಬರ್ತಾವ, ಬುಕ್ನಾಗೂ ಅವೇ ಇರ್ತಾವ. ಹೇಳಿದನ 3 ಮಂದಿ ಹೆಂಡ್ರ ಅದಾರ. 3 ಮಂದಿ ಹೆಂಡ್ರಿದ್ರು ಕೂಡ ಅವನಿಗೆ ಬಾಲ ಬ್ರಹ್ಮಚಾರಿ ಅನ್ಬೇಕಾದ್ರ ಕಾರಣ ಏನು ಅಂತ ನಾ ಕೇಳಿದ್ನಿ. ಅದಕ್ಕೇನ್ ಹೇಳ್ತಾರ ನಮ್ಮ ಅಕ್ಕವ್ರು? ಅಕ್ಕವ್ರು ಹೇಳಿದ್ರ ಕಲ್ಲೋಣ, ಸನ್ಯಾಸ, ವಾನಪ್ರಸ್ಥ, ಬ್ರಹ್ಮಚರ್ಯ ಹಿಂಗ ಒಂದು ಆಶ್ರಮಗಳದಾವ. ಅದಕ್ಕೆ ಬ್ರಹ್ಮಚರ್ಯ ಯಾರು ಕೈಗೊಳ್ತಾರ ನೋಡು, ಅವ್ರಿಗೇನಪ್ಪ ಅಂತಂದ್ರ ಆ ಬ್ರಹ್ಮಚಾರಿ ಅನ್ಬೇಕಾದ. ಯಾಕ ಒಯ್ದು ಎಮ್ಮಿಗೆ ಒಯ್ದು ಆಕಳ ಕರಿಗೆ ಹಚ್ಚಬೇಡ, ಆಕಳ ಕರ ತಂದು ಎಮ್ಮಿಗೆ ಹಚ್ಚಬೇಡ. ಹೊಟ್ಟೆ ಕರ್ಕೋಂಗಿಲ್ಲ ಅದು. ಇವು ಆಶ್ರಮಗಳ ಬೇರೆ. ಬಾಲ ಬ್ರಹ್ಮಚಾರಿ ಅನ್ಬೇಕಾದ್ರೆ ಕಾರಣ ಐತಿ. ಬ್ರಹ್ಮಚಾರಿ ಅವಸ್ಥೆ ಅನ್ನುವಂದು ಅದು ಬೇರೆನೆ. ಹೌದಾ? ಬಾಲ ಬ್ರಹ್ಮಚಾರಿ ಅತ್ತಾರ. ಹುಟ್ಟು ಬ್ರಹ್ಮಚಾರಿನೇ ಇರ್ಬೇಕು, ಅದಕ್ಕೆ ಬಾಲ ಬ್ರಹ್ಮಚಾರಿ ಅತ್ತಾರ. ಹೌದು. ಲಗ್ನ ಆಗ್ಯದ, ಲಗ್ನ ಆದ್ರೂ ಕೂಡ ಬಾಲ ಬ್ರಹ್ಮಚಾರಿ ಅನ್ಬೇಕಾದ್ರ ಕಾರಣ ಏನಿತ್ತು ಅದಕ್ಕೆ ನಾ ಕೇಳಿ ನಿಮಗಿದು. ಹೌದು. ಅಕ್ಕಾರ ಏನನ್ ಹೇಳಿ ಹೋಗಿಬಿಟ್ರ ಅವರು ಗಾಡಿ ಕಡೆ. ಆ ಅವಸ್ಥೆದೊಳಗ ಅದಾನ ತಿಳ್ಕೊಂಡ್. ಯಾಕಂತ ಕೇಳಿದ್ರೆ ಬಾಳ ಮಂದಿ ಸನ್ಯಾಸ ಸ್ವೀಕಾರ ಮಾಡ್ಯಾರ. ಯಾರ್ಯಾರು? ನಾಡುಗಳ ಮೋಕ್ಷದ ಸನ್ಯಾಸ ಸ್ವೀಕಾರ ಮಾಡ್ಯಾರ. ಅವನಿಗೇನು ಬಾಲ ಬ್ರಹ್ಮಚಾರಿ ಅತ್ತಾರನು? ಇಲ್ರಿಪ್ಪ. ಸದ್ಯ ನಮ್ಮ ಬಸವನ ಸಂಗೊಳ್ಳಿ ಮಹಾರಾಜರು ಸನ್ಯಾಸ ಸ್ವೀಕಾರ ಮಾಡ್ಕೊಂಡಾರ. ಹೌದು. ಅವ್ರಿಗೆ ಬಾಲ ಬ್ರಹ್ಮಚಾರಿ ಅತ್ತಾರನು? ಇಲ್ರಿಪ್ಪ. ಅಲ್ಲಕ್ಕ ಬರಂಗಿಲ್ಲ. ಸನ್ಯಾಸ ಸ್ವೀಕಾರ ಮಾಡ್ಯಾರ ಅಂದ್ರ ಅದು ಸನ್ಯಾಸತ್ವನೇ. ಹೌದು. ಆದ್ರ ಬಾಲ ಬ್ರಹ್ಮಚಾರಿ ಅನ್ಬೇಕಾಗಿತ್ತು. 3 ಅವ್ರ ಲಗ್ನ ಆಗಿರ್ಬಾರ್ದು. ಲಗ್ನ ಆಗಿತ್ಲಪ್ಪ ಅಂತಂದ್ರ ಇಂಥ ಭಗವಂತನ ಸೇವಾದೊಳಗ ಕಾಲ ಕಳಿತಿದ್ರಂದ್ರ ಅವ್ರಿಗೆ ಬಾಲ ಬ್ರಹ್ಮಚಾರಿ ಎಲ್ಲಕ್ಕ ಬರ್ತಿತ್ತು. ಹೌದು. ಲಗ್ನ ಆಗ್ಯಾರ, ಅವ್ರಿಗೆ ಹೆಂಗ ಸನ್ಯಾಸಿ ಅಂತಾರಪ್ಪ, ಬ್ರಹ್ಮಚಾರಿ ಅಂತಾರು.
ಮತ್ತ 3 ಮಂದಿ ಹೆಣ್ರಿದ್ರು ಕೂಡ ಬ್ರಹ್ಮಚಾರಿ ಎನ್ಬೇಕಾದ್ರೆ ಕಾರಣ ಬೇರೆ ಅದಕ್ಕ ವಿಚಾರ ಮಾಡು ಇನ್ನ ಬರಂಗಿಲ್ಲ ಅಂತ ಹೇಳು ಅದಕ್ಕೇನು ಅಭ್ಯಂತರ ಇಲ್ಲ. ನಮ್ಮ ಅಕ್ಕಾಗ ಸಾಲಿ ಕಲಿಸಾಕ ನಾ ಭಾಳ ಬೆಂಗಳೂರಿಗೆ ಇಟ್ಟಿದ್ದಕ್ಕಾರ ನಮ್ಮ ಅಕ್ಕ ಸಾಲಿ ಪಕ್ಕ ಕಲಿತ ಬಂದಿಲ್ಲ. ಒಟ್ಟ ನಮ್ಮ ಹುಡುಗನ ಗುಂಗ್ನಾಗದಾರ ಅವ್ರ ಅಕ್ಕಾರು. ಇನ್ನು ಹಂಗೇನೆ ನಮಗ ಮಾತು ಕೇಳ್ಯಾರ ಕಲ್ಲೋಣ. ಏನ್ರಿಪ್ಪ ನಾ ಹೆಂಗ ಕೇಳಿ ನೋಡು, ಹನುಮಪ್ಪಗ ಬದ್ದಲೆ ಕೇಳಿನತ್ತೆ ತಿಳ್ಕೊಂಡು ಅವ್ರು ನಮಗೊಂದು ಮಾತು ಕೇಳ್ಯಾರ. ಅದ್ರಾಗೆ ಕೇಳ್ಯಾರ ಅವ್ರು ಗುಮ್ಮಿ ಸತ್ತಗದಾರ. ಅದ್ರಾಗ 5 ಫುಟ್ ಗುಮ್ ಹೋಗ್ಯಾರ ತಳಗವ್ರು. ಹೌದು, ನೀ 5 ಫುಟ್ ಅಲ್ಲಿ ನಾವು 40 ಫುಟ್ ಗುಮ್ ಹೋಗೋ ಮಕ್ಕಳು ನಾವದೇ. ಹೌದು ಹೌದು ಹೇಳಿದ್ರ ಅವರು. ಏನ್ರಿಪ್ಪ ಆ ರಾಮ ಸೇತುವೆ ನಿರ್ಮಾಣ ಮಾಡುವಂತ ಟೈಮ್ ಅದೊಳಗ ಕಟ್ಟುವಂತ ಟೈಮ್ ಅದೊಳಗ ಕಲ್ಲು ಒಗಿತಿದ್ರು ನೋಡು. ಕಲ್ಲು ಯಾಕೆ ತೇಲ್ತಿದ್ವು ಅಂತ ಕೇಳಿದ್ರ ನಮ್ಮ ಸುಮಿತ್ರಕ್ಕ. ಅದ್ರ ಕಾರಣ ಏನು ಅಂತ ಕೇಳ್ಯಾರ ಅವರು. ಯಾಕ ಮೊದಲನೇ ಪಳ್ಯದೊಳಗೆ ಒಂದು ಮಾತು ಹೇಳಿನ. ಏನ್ರಿಪ್ಪ ಏನ್ ಹೇಳಿನಂತ ಕೇಳಿದ್ರ, ಹನುಮಂತ ವಾನರ ಸೇನೆ ಆಗಿರ್ತಕ್ಕಂತ ಹನುಮಂತ, ಹೌದಾ, ಹನುಮಂತನಂತಕ್ಕಿರ್ತಕ್ಕಂತ ನಳ ಮತ್ತು ನೀಲ ಅನ್ನುವಂತ 2 ವಾನರಿದ್ರು. ಹೌದು ಹೌದು ಯಾರು ಯಾರು ನಳ ಮತ್ತು ನೀಲ ಅನ್ನುವಂತ 2 ವಾನರಿದ್ರು. ಅವ್ರು ಏನು ಮಾಡ್ತಾರಂತ ಕೇಳಿದ್ರೆ ಕಲ್ಲು ಒಗಿತಿದ್ರು. ಕಲ್ಲಿನ ಮ್ಯಾಗ ರಾಮ ಅಂತೇಳಿ ಜೈ ಶ್ರೀರಾಮ ಅಂತೇಳಿ ಬರೀ ಅದನ್ನು ಒಗಿ ಅವಾಗ ಕಲ್ಲು ತೇಲ್ತದತ್ತೆ ಹನುಮಂತ ಅವ್ರಿಗೆ ಹೇಳ್ತಿದ್ದ. ಅವ್ರು ಬರಿತಿದ್ರು, ಅವ್ರು ಒಯ್ದು ಒಗಿತಿದ್ರು, ಕಲ್ಲು ತೇಲ್ತಿದ್ದು. ಇದನ್ನ ಮೊದಲೇ ಹೇಳಿರಿ ಸರ್. ಆದ್ರೆ ಅಕ್ಕ ಇದು ಬರೇ ಮ್ಯಾಗಿಂದ ಆಯ್ತು. ಅದಕ್ಕೆ ಹಿನ್ನೆಲೆ ಒಂದು ಕಾರಣ ಬೇರೆ ಅದಕ್ಕಲ್ಲೋ ನಿನಗ್ ಗೊತ್ತಿಲ್ಲ. ಹೆಂಗ ಏನ್ರಿಪ್ಪ ಯಾಕಂತ ಕೇಳಿ ಸೀತನ ರಾಮ ಯಾರು ರಾವಣ ಗೆದ್ಕೊಂಡು ಒಯ್ದ. ಹೌದಾ, ಕದ್ಕೊಂಡು ಒಯ್ದ ಅಶೋಕವನದಾಗಿಟ್ಟ. ಅಶೋಕವನದಾಗಿಟ್ಟಂತ ಟೈಮ್ ರಾಮ ದುಃಖ ಮಾಡ್ಲಕ್ಕತ್ತ. ನಾನು ಹೆಂಡತಿಗೆ ಹೆಂಗ ಕಂಡು ಹಿಡಿಬೇಕಂತ ತಿಳ್ಕೊಂಡು ಅವಾಗ ಏನು ಮಾಡದತ್ತ ಕೇಳಿ ಹನುಮಂತಗೆ ಹೋಗಿ ಹೇಳದ ಕಾಲಕ್ಕ. ಹೌದಾ, ಹನುಮಂತ ಹೋಗಿ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾನ ಶೋಧ ಮಾಡ್ಬೇಕಂತ ಹೋತಾನ. ಅಶೋಕವನದಾಗ ಎಲ್ಲಾ ರಾಕ್ಷಸರ ಕಾವಲಿತ್ತು. ಹೌದು ಹೌದು ರಾಕ್ಷಸರ ಕಾವಲಿತ್ತು. ಹನುಮಂತ ಏನಪ್ಪ ಅಂತಂದ್ರ ಬೆಕ್ಕಿನಂಗ ಆಗುವಂತ ಶಕ್ತಿನೂ ಇತ್ತು. ದೊಡ್ಡದ ಒಂದು ಮುಗಲಕ್ ಮುಟ್ಟುವಂತ ಶಕ್ತಿನೂ ಅವನಂತಕ್ಕಿತ್ತು. ಅಂತ ಶಕ್ತಿ ಹನುಮಂತನಂತೆ ಹಾಕಿತ್ತು. ಹೌದು ಹೌದು ಅವಾಗ ಏನ್ ಮಾಡ್ದತ್ತ ಕೇಳಿದ್ರ ಹೋಗಿ ಸೀತಾದೇವಿ ಮುಂದೆ ಕೂತು ಅವ ಅಕ್ಕಿ ತಿಳ್ಕೊಂಡು ರಾವಣನೇ ಮಾಯಾ ರೂಪ ತೊಟ್ಟು ಬಂದಾನ, ಇವನಿಗೆ ನಂಬಬಾರ್ದತ್ತೆ ತಿಳ್ಕೊಂಡು ನೀ ಯಾರು ಅದಿದತ್ತೆ ಕೇಳದ ಕಾಲಕ್ಕ. ಹೌದಾ, ಹನುಮಂತ ಏನ್ ಮಾಡ್ತಾ ಅಂತ ಕೇಳ ತನ್ನ ಭಾಮದೇವಿ ಕೊಟ್ಟಿರ್ತಕ್ಕಂತ ಉಂಗ್ರ ಕೊಡ್ತಾನ ಒಯ್ದು ಸೀತಾದೇವಿ. ಅವಾಗ ಸೀತಾದೇವಿ ಖರೆ ನನ್ನ ರಾಮನ ಭಕ್ತ ಹನುಮಂತ ತಿಳ್ಕೊಂಡು ಅವಾಗ ಹೇಳದ ಕಾಲಕ್ಕೆ ನೀ ಮೊದಲು ಇಲ್ಲಿಂದ ಹೋಗ, ಅವ್ರು ಮೊದಲೇ ಕೆಟ್ಟ ರಾಕ್ಷಸರದಾರ, ಅವ್ರು ನಿನಗ ಕೊಲ್ತಾರ ಹೋಗಂದ ಕಾಲಕ್ಕ. ಹನುಮಂತ ಏನ್ ಮಾಡ್ತಾನಂತ ಕೇಳ ನಾ ಹಿಂಗೆ ಹೋಗಂಗಿಲ್ಲ ತಿಳ್ಕೊಂಡು ವಿಭೀಷಣಗ ಯುದ್ಧಕ್ಕೆ ಕಳಿಸ್ತಾನ ರಾವಣ. ವಿಭೀಷಣ ಮಾಡ್ತಾನಂತ ಕೇಳ ಒಯ್ದು ರಾವಣನ ಹಂತ್ಯಾಕ ಕೊಯ್ತಾನ. ಅವಾಗ ಹನುಮಂತಿಗೆ ಏನ್ ಮಾಡ್ತಾರ ಕೇಳಿ ಇವನಿಗೆ ಸುಡ್ಬೇಕತ್ತೆ ಕೊಲಿಬೇಕತ್ತೆ ತಿಳ್ಕೊಂಡು ಬಾಲಿಗೆ ಉರಿ ಹಚ್ತಾರ. ಅವ್ರು ಬಾಲಿಗೆ ಉರಿ ಹಚ್ತಾರ. ಅವಾಗ ಹನುಮಂತ ಏನ್ ಮಾಡ್ತಾನ ಕಿಡಿ ಲಂಕಾ ಪಟ್ಟಣಕ್ಕೆ ಬೆಂಕಿ ಹಚ್ಚಿ ಬಿಡ್ತಾನ. ಅಟ್ಟಿಕ ಟಾನ ಟಾನ ತಾನು ಜಗದಾಡ್ಕೋತ ಮನಿ ಜಗದಾಡ್ಕೋತ ಹೋಗಿ ಲಂಕಾ ಪಟ್ಟಣ ಸುಟ್ಟು ಬಿಡ್ತಾನ. ಅವಾಗ ಏನ್ ಮಾಡ್ತಾನ ಕೇಳಿ ಹೋಗಿ ಹೊಳ್ಯಾಗ ಹೋಗಿ ಕೆಸಿದ್ರ ಬಾಲ ಬಿಟ್ಟು ಹೊಳ್ಳಿ ನೋಡ್ತಾನ. ನನ್ನ ಬಾಲ ಹಾರೈತಿಲ್ಲತ್ತೆ ತಿಳ್ಕೊಂಡು ಹೊಳ್ಳಿ ನೋಡ್ದ ಕಾಲಕ್ಕ ಹೋಗಿ ಮೋತಿಗೆ ಬಡಿತದ. ಹನುಮಂತನ ಮೋತಿ ಅವಾಗ ಕರ್ಗ ಬಾಲ್ಯ ಮಂಗ್ಯನ ಮೋತಿ ನೋಡ ಕರ್ಗಾಗ್ಯದ. ಹೌದಾ, ಇಲ್ಲ ಗುಮ್ಮಿಸೇಗಾನ. ಅವಾಗ ಏನಾಯ್ತ ಕೇಳಿದ್ರ ಆ ಸೀತಾದೇವಿನ ಶೋಧ ಮಾಡ್ಕೊಂಡ್ ಬಂದಿನತ್ತೆ. ಯಾರಿಗೆ ರಾಮಗ್ ಹೋಗಿ ಹೇಳ್ತಾನ. ರಾಮಗ್ ಹೋಗಿ ಹೇಳದ ಕಾಲಕ್ಕ ಅದೇನಾಯ್ತ್ರಪ್ಪ ಇನ್ನು ಲಂಕಾಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸೇತುವೆ ಹೆಂಗ ಕಟ್ಟಬೇಕಂತ ತಿಳ್ಕೊಂಡು ವಿಚಾರ ಮಾಡ್ತಾರ. ಜಾಂಬವಂತ ಮುನಿ ಕೇಳ್ತಾರ. ಏನ್ರಪ್ಪ ಏನತ್ತ ಈ ಲಂಕಾಪಟ್ಟಣಕ್ಕೆ ಹೋಗ್ಬೇಕಾರ ಈ ಸೇತುವೆ ನಿರ್ಮಾಣ ಮಾಡ್ಲಿಕ್ಕೆ ಯಾರ ಕೈಲಿ ಆತದ ಅಂದ ಕಾಲಕ್ಕ ಏನಾಯ್ತ್ರಪ್ಪ ಮುಂದ ಆ ಜಾಂಬವಂತ ಹೇಳ್ತಾನ ನೀ ಮೊದಲು ತಪಶ್ಚರ್ಯ ಮಾಡಿ 3 ದಿವಸ ಸಮುದ್ರ ರಾಜಗೆ ಒಂದು ಪೂಜೆ ಮಾಡ ಅಂದ ಕಾಲಕ್ಕ. ಅವಾಗ ರಾಮ ಏನ್ ಮಾಡ್ತಾನಂತ ಕೇಳಿ 3 ದಿನ ಪರ್ಯಂತ ಆ ಸಮುದ್ರ ರಾಜನ ಉಪವಾಸ ಕೂತು ಪೂಜೆ ಮಾಡ್ತಾನ. ಹೌದು ಹೌದು ಆದ್ರ ಸಮುದ್ರ ರಾಜ ಏನ್ ಮಾಡ್ತಾನ ಕೇಳಿದ್ರೆ ಅವನಿಗೆ ಪರ್ಮಿಷನ್ ಕೊಡಂಗಿಲ್ಲ, ಒಪ್ಪಿಗೆ ಕೊಡಂಗಿಲ್ಲ. ಹೌದು ಹೌದು ಅವಾಗ ಸಿಟ್ಟಿಗೆ ಬಾಣ್ ಹುಡ್ಲಿಕ್ ಹೋತಾನ. ಬಾಣ್ ಹೂಡ್ಬೇಡ, ನಿನಗೊಂದು ಮಾತು ಎತ್ತೀನಿ, ನಿನಗೆ ಸಲಹೆ ಕೊಡ್ತೀನಿ, ನಿನಗೆ ಸಹಕಾರ ಕೊಡ್ತೀನಿ ಅಂತ ತಿಳ್ಕೊಂಡು ಸಮುದ್ರ ರಾಜ ಏನ್ ಹೇಳ್ತಾನ ನಿಮ್ಮ ವಾನರ ಸೈನ್ಯದೊಳಗ ನಲ ಮತ್ತು ನೀಲ ಅದಾರ, ಅವ್ರ ಕೈಲಿ ಏನಪ್ಪಾ ಅಂತಂದ್ರ ಆ ಸಮುದ್ರ ಒಂದು ತಯಾರು ಮಾಡುವ ಕೆಲಸ ಅವ್ರಿಗೆ ಒಪ್ಪಿಸತ್ತೇಳಿ ಸಮುದ್ರ ರಾಜ ಹೇಳ್ತಾನ. ಅವಾಗ ರಾಮ ಯಾಕಾಗಲ್ಲ ಅಂತೇಳಿ ಬಂದು ಸಮುದ್ರ ರಾಜನ ಮಾತು ಕೇಳಿ ಆ ನಳ ಮತ್ತು ನೀಲಗ ಒಪ್ಪಿಸ್ತಾನ. ಅವ್ರು ಒಗದಿರ್ತಕ್ಕಂಥ ಕಲ್ಲೇ ತೇಲಿಬೇಕಾದ್ರ ಕಾರಣ ಇತ್ತು ಅದಕ್ಕೊಂದು. ಅದೇ ಹೆಂಗ್ರಿಪ್ಪ ಕಾರಣ? ಅವ್ರು ಯೌವನದೊಳಗಿದ್ದಂತ ಟೈಮದೊಳಗೆ ಋಷಿಮುನಿಗಳು ದೇವತೆಗಳ ಮೂರ್ತಿ ಮಾಡಿ ತಪಶ್ಚರ್ಯ ಮಾಡ್ತಿದ್ರು. ಅವಾಗ ಏನಪ್ಪಾ
ಅಂತಂದ್ರ ಅವ್ರು ಏನ್ ಮಾಡ್ತಿರು, ಇವ್ರು ಮೊದಲೇ ಮಂಗ್ಯಾಗಳು ವಾನರ್ ಇವ್ರು. ಹೌದು ಹೌದು. ಇವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರ, ಆ ತಪಶ್ಚರ್ಯ ಮಾಡುವಂತ ಋಷಿಗಳು ಮೂರ್ತಿಯನ್ನು ಮಾಡಿದ್ರ ಅವು ಒಯ್ದು ಹೊಳ್ಯಾಗ ಹೋಗದ್ ಬಿಡ್ತಿದ್ರು ಸಮುದ್ರದಾಗ. ಅವು ಮುನಿಗೆ ಬಿಡ್ತಿದ್ವು. ಹೌದು ಹೌದು. ಅವಾಗ ಏನಪ್ಪಾ ಅಂತಂದ್ರ ಋಷಿ ಮುನಿಗಳು 1 ದಿನ ನೋಡ್ತಾರ, 2 ದಿನ ನೋಡ್ತಾರ, 3 ದಿನ ನೋಡ್ತಾರ. ಅವ್ರು ಹಂಗೆ ಮಾಡ್ಲಕತ್ತು ನಳ ಮತ್ತು ನೀಲ್ ಇಬ್ರು. ಹೌದು ಹೌದು. ಹಂಗೆ ಒಯ್ದು ಹೋಗ್ಯದು, ಹಂಗೆ ಮುಣಗ್ಲಕತ್ತು. ಅವಾಗ ಸಿಟ್ಟಿಗೆ ಬಂದ್ ಋಷಿಗಳು ಏನ್ ಶ್ರಾಪ್ ಕೊಡ್ತಾರ ಅಂತ ಕೇಳಿದ್ರ, ಯಾವಾಗ ನಾವು ತಯಾರು ಮಾಡಿರ್ತಕ್ಕಂಥ ಮೂರ್ತಿಗಳು ಒಯ್ದು ನೀ ನೀರಾಗ ಒಗೆದು ಮುಣಗಿಸ್ಲಕತ್ತಿದಲ್ಲ, ನೀವು ಒಗೆದಿರ್ತಕ್ಕಂಥ ಕಲ್ಲ ಇಲ್ಲಿ ಒಟ್ಟ ಮುಳುಗಬಾರ್ದತ್ತೆ ಏನ್ ಮಾಡಿದ್ರು ಶ್ರಾಪ್ ಕೊಟ್ಟವ್ರು ನಲ ಮತ್ತು ನೀಲಗ. ಅವಾಗ ಏನಪ್ಪಾ ಅಂತಂದ್ರ ಆ ಕೊಟ್ಟಿರ್ತಕ್ಕಂಥ ಶ್ರಾಪದಿಂದ ಏನಪ್ಪಾ ಅಂತಂದ್ರ ನಲ ನೀಲಗ ಅದು ಹೊರವಾಗಿ ಬತ್ತು. ಅದೇ ಮುಂದೆ ಸಮುದ್ರ ರಾಜ ಏನ್ ಮಾಡ್ತಾನ ಅಂತ ಕೇಳ ಆ ರಾಮ ಹೇಳ್ತಾನ ಅವ್ರಿಗೆ ಒಪ್ಪಿಸಂದ ಕಾಲಕ್ಕ ಅದೇ ನಳ ಮತ್ತು ನೀಲ ವಾನರ ಕೋಡಿಕೆಶಂದ್ರ ಆ ಎಲ್ಲಾ ಕಪಿಗಳು ತಂದಿರತಕ್ಕಂಥ ಕಲ್ಲನ್ನು ನೀರಾಗ ರಾಮ ರಾಮ ಅಂತೇಳಿ ಬರ್ದಕೇಶಂದ್ರ ಹೋಗಿತಿದ್ರು. ಒಂದು ಕಲ್ಲು ಅವಾಗ ಮುಣಗಲಿಲ್ಲ. ಹೌದು ಹೌದು. ಅದೇ ಟೈಮ್ದಾಗ ಇಣಚಿ ನಿಮ್ ಕಡೆ ಏನು ಎಳಿಲತ್ತಾರ ನೋಡ್ರಿ, ಅದಕ್ಕ ಇಣಚಿನೂ ಕೂಡ ರಾಮಗ ಸಹಾಯ ಮಾಡ್ಬೇಕಂತ ತಿಳ್ಕೊಂಡು ಸಮುದ್ರದೊಳಗೆ ಮುಳುಗಿ ತನ್ನ ಡುಬ್ಬಿನೊಳಗ ಎಟ್ಟು ಉಸುಕ್ ಹಿಡ್ಕೊಂಡು ಬರ್ತೈತಲ್ಲ ಅಟ್ಟು ಡುಬ್ಬಿನೊಳಗೆ ಉಸುಕ್ ತಂದು ಆ ಕಲ್ಲು ಮ್ಯಾಗ ಹಾಕ್ತಿತ್ತ ಕಲ್ಲು. ಅವಾಗ ರಾಮ ಏನ್ ಮಾಡ್ತಾನ, ನೀ ಇಟ್ಟು ಸಣ್ಣ ಇದ್ರು ಕೂಡ ನನಗಿಟ್ಟು ಸಹಾಯ ಮಾಡಿದತ್ತೆ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ಹಸ್ತಿ ಹೇಳ್ದ. ಅದೇ ಕುರ್ತಿ ಇನ್ನಾದ್ರೂ ಕೂಡ ಇಣಚಿ ಮ್ಯಾಗ 3 ಬಟ್ಟಿ ಕಲಿಯುಗದೊಳಗೆ ಇನ್ನಾದ್ರೂ ಕೂಡ ಉಳ್ದಾಗ. ಹೌದು ಹೌದು. ಹನುಮಂತ ಆ ಸಮುದ್ರ ಒಂದು ಸೇತುವೆ ಕಟ್ಟುವಂತ ಟೈಮ್ದಾಗ ಅಳಿಲು ಸೇವೆ ತಿನ್ನಾದ್ರೂ ಕೂಡ ಆತಾರ ನೋಡೋದಕ್ಕೆ. ಹೌದು ಹೌದು ಹೌದು. ಇಣಚಿ ಆ ಒಂದು ಸಹಾಯ ಮಾಡೋದಕ್ಕಾಗಿ ರಾಮ 3 ಬಟ್ಟೆ ಎಳ್ದ, ಇನ್ನಾದ್ರೂ ಕೂಡ ಇಣಚಿ ಮ್ಯಾಗ 3 ಗರಿ ಅದಾವ. ಹೌದು ಹೌದು. ಅವಾಗ ಏನಪ್ಪಾ ಅಂತಂದ್ರ ರಾಮ ಸೇತುವೆ ತಯಾರು ಮಾಡ್ದ. ಮುಂದೆ ಸೀತಾದೇವಿನ ಹೋಗಿ ಆ ರಾಮ ರಾವಣರು ಯುದ್ಧ ಆಕೈತಿ, ರಾಮನ ಕೊಂದ ಕೇಸಿಂದ್ರ ಸೀತಾದೇವಿನ ಬಿಡುಗಡೆ ಮಾಡ್ಕೊಂಡು ಬಂದು ಅದೇ ರಾಮೇಶ್ವರದೊಳಗೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅದೇ ಒಂದು ಏನಪ್ಪಾ ಅಂತಂದ್ರ ರಾಮ ಸೇತುವೆಯನ್ನು ಹೊಳ್ಳಿ ಮುನುಗಡೆ ಮಾಡಿಬಿಟ್ಟಾನ. ಅದು ಈ ಸದ್ದು ಏನಪ್ಪಾ ಅಂತಂದ್ರ ಆ ರಾಮೇಶ್ವರದೊಳಗೆ ರಾಮೇಶ್ವರ ಲಿಂಗ ಉಳ್ದೈತಿ, ಆ ಸೇತುವೆ ಅಲ್ಲಿ ಮುನಿಗಿ ಬಿಟ್ಟೈತಿ. ಹೌದಾ, ಹಿಂಗ ನೋಡೋ ವಿಷಯಗಳನ್ನ ಯಾಕ ನೀ ಕೇಳಿರ್ತಕ್ಕಂಥ ಮಾತಿದು. ಹೌದು ಹೌದು. ಇನ್ನೊಂದು ಮಾತಿ ಕೇಳ್ಯಾರ ಅವರು, ಏನ್ರಪ್ಪ, ಆ ಹನುಮಂತ ಆ ಲಂಕಾಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸೇತುವೆ ಕಟ್ಟಬೇಕಾದ್ರೆ ಎದರ್ಲಿ ಅಳದ ಅಂತ ಕೇಳ್ಯಾರ ಅವ್ರು. ಹೌದು ಹೌದು. ಹನುಮಂತ ಕಣ್ಣಿನಿಂದ ಏನಪ್ಪಾ ಅಂತಂದ್ರ ಅಳಿಯುವಂತ ಶಕ್ತಿ ಹನುಮಂತನಂತೆ ಅದು. ಹೌದು ಹೌದು. ಅವಾಗೇನ ಆ ಕಿಲೋಮೀಟರ್ ಕಲ್ಲು ಇದ್ದಿತ್ಲ, ಅವಾಗೇನು ಇದು ಇದ್ದಿತ್ಲ, ತನ್ನ ಕಣ್ಣಿನಿಂದ ಅಳಿಯುವಂತ ಶಕ್ತಿ ಹನುಮಂತನಂತೆ ಆಕಿತ್ತು. ಹೌದು. ಇದು ನೀವು ಕೇಳಿರ್ತಕ್ಕಂಥ ಮಾತ. ಹೌದು. ಇನ್ನೊಂದು ಕೇಳ್ಯಾರ ಅವರು, ಏನ್ರಿಪ್ಪ, ದ್ರೌಪದಿಗೆ ಇದು ಹೆಣ್ಣಗಂಡ ವಿಷಯ ಬೆಳೆಸೋ ಟೈಮ್ ಅದಾಳ. ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡ್ರನಾಗ್ಯಾನ. ಹೌದು, ಹಾಗೇನಲ್ರಿಪ್ಪ, ಎಷ್ಟೋ ಸಾವಿರಾರು ಹೆಂಡ್ರನಾಗ್ಯಾರ ಕರೆ. ಆದ್ರ ನಿಮ್ಮ ಅವುಗಳು ಹಂಗಿಲ್ಲತ್ತಾರ ಅವ್ರು. ನಿಮ್ಮ ಅಪ್ಪಗಳು ನಮ್ಮ ಅಪ್ಪಗಳು ಅಂತ ಶಕ್ತಿ ಐತಿ. 16,000 ಹೆಂಡ್ರನಾಗ್ಯಾನ ಕರೆತ. ಯಾಕ ನಿನಗೊಂದು ಮಾತು ಕೇಳ್ತೀನಿ, ಪರಮಾತ್ಮನಂತೆ ಕಟ್ಟ ಶಕ್ತಿ ಇತ್ತಪ್ಪ ಅಂತಂದ್ರ, ಶ್ರೀಕೃಷ್ಣ ಪರಮಾತ್ಮನಂತೆ ಕಟ್ಟ ತಾಕತ್ ಇತ್ತಂದ್ರ, ಅದೇ ಸತ್ಯಭಾಮ ಏನಪ್ಪ ಅಂತಂದ್ರ ಒಂದು ಟೈಮದೊಳಗೆ ಪೂಜೆ ಮಾಡುವಂತ ಟೈಮದೊಳಗೆ ಯಾವ ಗಂಡಸರಿಗೆ ಅವಕಾಶ ಇಲ್ಲಾರ್ದಂಗೆ ಮಾಡಿದಳಕಿ. ಹೌದು ಹೌದು. ಯಾವ ಗಂಡಸರು ಪೂಜಾಕ್ ಬರ್ಲಾರ್ದಂಗಿತ್ತು. ಅವಾಗ ಶ್ರೀಕೃಷ್ಣ ಪರಮಾತ್ಮಕಿನ ಪೂಜಾ ಪಂಗ ಮಾಡ್ಬೇಕಂತೇಳಿ ಸೀರೆ ಉಟ್ಟು ದ್ರೌಪದಿ ಯಾರು ಸತ್ಯಭಾಮನ ಮನೆಗೆ ಹೋಗ್ಯಾನ. ಯಾವ್ದ್ರ ಕಾಲಾಗ ಸೀರೆ ಉಟ್ಟವ? ನಿಮ್ಮ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಸೀರೆ ಉಟ್ರಿವ ಅಕ್ಕ? 100 ಮಂದಿನ ಹೆಂಡ್ರ ಅವ ಎಲ್ಲ ಜಗತ್ತಿಗೆ ಏನಪ್ಪಾ ಕಾಪಾಡವ ಶ್ರೀಕೃಷ್ಣ ಪರಮಾತ್ಮ ಸೀರೆ ಉಟ್ಟು ಹೋಗ್ಯಾನಂದ್ರ ಅವಾಗ ಅವನ ಗಂಡಸ್ತನ ಎಲ್ಲಿ ಹೋಗಿತ್ತು? ಅವನ ಹಂತಕ್ಕೆ ತಾಕತ್ ಎಲ್ಲಿ ಹೋಗಿತ್ತು? ಸೀರೆ ಉಟ್ಟು ಇಡುವಂತ ಕೊಳಮೆ ಏನಿತ್ತು? ದೋತ್ರ ಉಟ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ತನ್ನ ಹೆಣ್ತಿನೇ ಇದ್ಳು. ಹೆಣ್ತಿ ಅಂತ ದೋತ್ರ ಉಟ್ಕೊಂಡು ಹೋಗೋ ಕೆಪಾಸಿಟಿ ಇವ್ರ ಅಂತ ಇದ್ದಿತ್ತಲ್ಲ. ನಿಮ್ಮ ಅಪ್ಪನ ಬಲಕ್ಕಿಲ್ಲ. ಇನ್ನೊಂದು ಮಾತು ಹೇಳಿದ್ರಕ್ಕೆ ಸುಮಿತ್ರಕ್ಕ, ಏನ್ರಿಪ್ಪ, ನಮ್ಮ ಅಪ್ಪಗಳು ನಿಮ್ಮ ಅವುಗಳಿಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವೆಲ್ಲ ಕಾಲುಂಗರ, ಕೈಯಾಗ ಹಸಿರು ಬೆಳಿ, ಕೊಳ್ಳಾಗ ಗುಳದಾಳಿ, ಇವೆಲ್ಲ ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥವು. ಇದು ನಿಮ್ಮ ಅವು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಯಾಕ ನಿನಗೊಂದು ಮಾತು ಹೇಳ್ತೀನಿ, 5 ಮುತ್ತೈತನ ನಿಮ್ಮ ಅಪ್ಪ ಕೊಟ್ಟಾನ, ಒಪ್ಕೋತೀನಿ. ಆದ್ರ ನಮ್ಮ ಅವು ನಿಮಗ್ ಕೊಟ್ಟಾಳ ಒಂದು ಜಾಗದೊಳಗ. ಏನ್ರಿಪ್ಪ ಅದು? ಎಲ್ಲಿ ಕೊಟ್ಟಾಳ? ಇದೇ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕ ಸೌದತ್ತಿ ಎಲ್ಲ ಮನೆಗುಡ್ಡದೊಳಗ ನಾನಾ ಲೋಕ ಕಳಿಸರಿಗೆ ಸೀರೆ ಉಡಿಸಿ ಕೈಯಾಗ ಬಳಿ ಹಾಕಿ ಕುಡಿಸಾಳ. ಅಲ್ಲಿ ಯಾರು ನಿಮ್ಮ ಅಪ್ಪಗಳಿಗೆ ಕೊಟ್ಟರದು?
ಸವದತ್ತಿ ಎಲ್ಲಮ್ಮನಗಳು ತಕ್ಕ ತೈ ಕುಣಿತಾರಲ್ಲ ಗಣಸರು ಅವಾಗ ಎಲ್ಲೋ ಆದ್ರವಾ ನಿಮ್ಮಂತ ನಾನಾ ಅನ್ನುವಂತ ಗಂಡಸರಿ ಕೈಯಾಗ ಬಳಿ ಹಾಕ್ಸಾಳ ಕೊಳ್ಳ ಗುಳದಾಳಿ ಕಟ್ಸಾಳ ಕಾಲುಂಗ್ರಾಕ ಇದನ್ನ ಯಾರು ಮಾಡಿದ್ರಿ ನಮ್ಮ ವಾರ ಮಾಡ್ಯಾರಲ್ರಿ ಮತ್ತ ಅಲ್ಲಿ ನಿಮ್ಮ ಅಪ್ಪಗಳು ಅಂತದ್ ಏನು ತಪ್ಪು ಮಾಡಿದ್ರು ಎದ್ರ ಕಾಲ ಹಾಕಿ ಕುಣಿಬೇಕಾಗೈತಿ ಅದು ಹೌದು ಯಾಕ್ರಿ ಮತ್ತೆ ಹೇಳ್ತಾರ ಹೆಣ್ಣು ಮಕ್ಳಿಗೆ 5 ಮುತ್ತ ನಮ್ಮ ಅಪ್ಪ ಕೊಟ್ಟಾನ 5 ಮುತ್ತ ಅಂತ ಹೇಳ್ತಾರ ಅವರು ನಮ್ಮ ಮಗನು ಕೊಟ್ಟಾಳ ಇಲ್ಲಿ ಮಗಿಲಿ ನಾನಾ ಅನ್ನುವಂತ ಗಂಡಸರಿಗೆ ಸೀರೆ ಹೊಡಿಸಿ ಕುಣಿಸಾಳ ಅಕ್ಕ ನೀನ ಯಾವ ಲೋಕದಾಗ ಇದೀವಿ ಅಲ್ಲೇ ಮೊಗಲೈತಿ ಕರೆ ಅರಗಟ್ಟಿ ತಾಲೂಕು ಸೋದತ್ತಿ ಎಲ್ಲಮ್ಮನ ಗುಡಿ ಅಕ್ಕ ತರ್ಕ ಇಲ್ಲದು ಯಾಕತಿ ಕೇಳ್ರ ನೀ ಏನು ಮಾತಾಡಕ್ಕ ಪ್ರತಿಯೊಂದು ಮಾತಿಗೆ ಇಷ್ಟೇ ತರ್ತೇನೆ ನಾ ಅಷ್ಟ್ ತಿಳಿದ್ ಬಿಟ್ಟವ್ರ ನಮ್ ತಮ್ಮಗಳು ಹುಚ್ಚದಾರ ಏನೋ ಮಾತಾಡ್ ಹೋಗ್ಬೇಕಂತ ಹೇಳ್ದಾರ ನಮ್ಮ ಅಕ್ಕವ್ರ ಅಕ್ಕ ಯಾಕತಿ ಕೇಳ್ರ ಜಗತ್ತಿನೊಳಗೆ ಹೇಳ್ಯಾರ ಹೆಣ್ಣಿನ ನೆಲಿ ಕುದುರೆ ನೆಲಿ ನೀರಿನ ನೆಲಿ ಯಾರಿಗೆ ತಿಳಿದಿಲ್ಲಕ್ಕ ಇದು ಮೊದಲು ತಲೆಯಾಗಿಟ್ಟುಗೋನಿ ಅದಕ್ಕೆ ಅಂದಾರ ಹೆಣ್ಣಿಗೆ ಜಗದ ಕಣ್ಣು ಯಾಕತ್ತ ಕೇಳ್ರ ಹೆಣ್ಣು ಮಾಯಿ ಗಂಡು ನಾಯಿ ಕರ್ದಾರ ಅದ ಏನ್ ಕರ್ದಾರ ಕಲ್ಲು ಹೆಣ್ಣು ಮಾಯತೆ ಕರ್ದಾರ ಗಂಡು ನಾಯತೆ ಕರ್ದಾರ ಹೆಣ್ಣ ನಿಮ್ಮ ಜೀವ ಉಳಿಸಲಕ್ಕೂ ಐತಿ ಆ ಜೀವ ತೆಗ್ಯಾಕೂ ಐತಿ ಅಂತ ಶಕ್ತಿ ನಮ್ಮ ಹೂಗಳಂತ ಕೈತಕ್ಕ ಹುಷಾರ್ಲಿ ಇರುತ್ತೆ ಬರೀ ಯಾಕಂತ ಕೇಳಿದ್ರ ಯಾಕೆ ಜಗತ್ತಿನೊಳಗ ಹೆಣ್ಣಿನ ನೆಲೆ ಯಾರ ಕೈಯಾಗೂ ಸಿಕ್ಕಿಲ್ಲ ಹೌದು ನಿಮ್ಮ ಅಪ್ಪಗಳು ನೀ ಹೇಳ್ದಿ ನಿಮ್ಮ ಅವ್ಗಳಿಗೆ ಕುಂಡ್ರ ಅಂದ್ರೆ ಕುಂಡ್ರಿಸ್ಬೇಕು ಎಬ್ಬಸ್ ಹೇಳಂದ್ರೆ ನಿಮ್ಮ ಅಪ್ಪಗಳಿಗೆ ನಮ್ಮ ಅವ್ವ ಬೈಟೋ ಅಂದ್ರೆ ಬೈಟೋನೆ ಹೌದು ಅಂತ ಶಕ್ತಿ ಅವುಗಳಂತ ಕೈತಕ್ಕ ನೀ ಹೇಳ್ತ ನಮ್ಮ ಅಪ್ಪನಂತ ಕಾದತ್ ನೀ ಹೇಳ್ತಿ ಹೌದಲ್ಲ ನೀ ನಮ್ಮ ಲೆಕ್ಕಿಗೆ ನೀ ಬಂದೆ ಅಂದ್ರೆ ಅಕ್ಕ ನಿಮ್ಮಂತ ಗಂಡಸರಿಗೆ ಎಷ್ಟೋ ಮಂದಿಗೆ ತಕ್ಕ ತೈ ಕುಣಸ ಅದೇ ನಿಮ್ಮ ಅಪ್ಪ ಪರಮಾತ್ಮ ಯಾವ ಭಸ್ಮಾಸುರ ಭಸ್ಮಾಸುರ ಶಿವನ ಕುರ್ತ ಮೋಗೋದ ತಪ್ಪ ಮಾಡಿದ ಕಾಲಕ್ಕ ಏನ್ ಬೇಡ ಅಂದ ಕಾಲಕ್ಕ ಏನ್ ಬೇಡದ ಅವಾಗ ಭಸ್ಮಾಸುರ ಏನ್ ಬೇಡ ಈ ಭೂಮಿ ಮ್ಯಾಗ ಚಿರಂಜೀವಿ ಆಗಿರುವಂಗ ಆಶೀರ್ವಾದ ಅಮೃತವನ್ನು ಕೊಡುವಂತ ಕಾಲಕ್ಕ ಆ ಶಕ್ತಿ ಕೊಡುವಂತ ತಾಕತ್ ನನ್ನ ಅಂತ್ಯಕ್ಕಿಲ್ಲ ಇದನ್ನ ಬಿಟ್ಟು ಬ್ಯಾರೆ ಏನ್ ಬೇಡ್ಕೋ ಅಂದ ಕಾಲಕ್ಕ ಅವಾಗ ಏನ್ ಮಾಡ್ದತಿ ಕೇಳಿದ್ರ ಭಸ್ಮಾಸುರ ಅದನ್ನ ಬಿಡು ಆದ್ರೆ ನನಗೆ ಉರಿ ಹಸ್ತು ಕೊಡುತ್ತೇಳಿ ಯಾರು ಶಿವನ ಕೈಲಿ ವರ ಪಡ್ಕೊಂಡ ಅವಾಗ ಪರಮಾತ್ಮ ತಥಾಸ್ತು ಅಂದ್ಬಿಟ್ಟ ತಗೋ ಆಶೀರ್ವಾದ ಮಾಡಿನಿ ತಥಾಸ್ತು ಅಂತ ಕೊಟ್ಬಿಟ್ಟ ಖುಷಿಯಾಗಿ ಕುಡ್ದಾಡ್ಲಕತ್ತ ಅವಾಗ ಮನದಾಗ ವಿಚಾರ ಮಾಡ್ತಾನ ಏನತ್ತ ಕೊಟ್ಟದ ಕರೆ ಹಾಕದ ಸುಳ್ಳು ಆಗ್ತತೆ ಪಾರ್ವತಿನೇ ಪಡಿಬೇಕಂತ ಕೊಟ್ಟಿರ್ತಕ್ಕಂಥ ಶಿವನ ಬೆನ್ನ ಹತ್ತಿಬಿಟ್ಟ ಅವನ ತಲೆ ಮ್ಯಾಗೆ ಇಡ್ಬೇಕಂತ ಹೇಳಿ ಕೊಟ್ಟಿರ್ತಕ್ಕಂಥ ಶಿವನ ತಲೆ ಮ್ಯಾಗ ಕೈ ಇಡ್ಬೇಕಂತ ಹೊಂಟ ಬಿಟ್ಟ ಶಿವ ಇದು ಅಂಜಿ ಓಡ್ಲಕ್ಕತ್ತಿದ್ ನಿಮ್ಮ ಅಪ್ಪ ಓಡಕತ್ತಪ್ಪ ಅಂಜಿಕ್ತ ಕಾಲ್ ಹಚ್ಚಿ ಓಡ್ಲಕ್ಕತ್ತ ಹೋಗಿ ಪರಮಾತ್ಮನ ಮುಂದೆ ಹೇಳ್ತಾನ ಯಾರು ವಿಷ್ಣುನ ಮುಂದೆ ಹೇಳ್ತಾನ ಏನತ್ತ ನಾರೇ ವರ ಕೊಟ್ಟಿನಿ ಕೊಟ್ಟದ ವರ ನಾನು ತಲೆ ಮ್ಯಾಗ ಇಡ್ಲಕ್ ಬರ್ಲಕ್ಕತ್ತಾನ ಹೆಂಗ್ ಮಾಡ್ಬೇಕಂದ ಕಾಲಕ್ಕ ಅವಾಗ ವಿಷ್ಣು ಪರಮಾತ್ಮ ಹೇಳ್ತಾನ ನೀ ಏನ್ ಚಿಂತೆ ಮಾಡ್ಲಕ್ ಹೋಗ್ಬೇಡ ಅದಕ್ಕೆ ನಾ ಇದ್ದೀನತ್ತೆ ತಿಳ್ಕೊಂಡು ಏನ್ ಮಾಡ್ತಾರ ವಿಷ್ಣು ಪರಮಾತ್ಮ ಏನ್ ಮಾಡ್ತಾನ ಅಂತ ಕೇಳಿ ಹೆಣ್ಣಿನ ರೂಪ ತೊಟ್ಟು ಮೊಯ್ನಿ ರೂಪ ತೊಟ್ಟು ಯಾಕ ವಿಷ್ಣು ಪರಮಾತ್ಮ ಹೆಣ್ಣಿನ ರೂಪ ತೊಟ್ಟು ಬಂದು ಯಾರ ಮುಂದೆ ಭಸ್ಮಾಸುರನ ಮುಂದೆ ನರ್ತನ ಮಾಡ್ಲಕ್ಕತ್ತ ಆ ನರ್ತನ ಮಾಡುವಂತ ಟೈಮ್ ಅದೊಳಗ ಭಸ್ಮಾಸುರ ಆಕಿನ ರೂಪ ಲಾವಣ್ಯಕ್ಕೆ ಮರುಳಾಗಿ ಅವಾಗ ಏನ್ ಮಾಡ್ತಾನ ನಿನಗ ಮದುವೆ ಆಗ್ಬೇಕು ಅನ್ನೋ ಆಸೆ ಆಗೈತೆ ನನಗತ್ತೇಳಿ ಭಸ್ಮಾಸುರ ಹೇಳ್ದ ಕಾಲಕ್ಕ ಮೊಯ್ನಿ ರೂಪ ತೊಟ್ಟೇನಿ ವಿಷ್ಣು ಬಂದಿದಲ್ಲ ನಾ ಹೆಂಗ ನರ್ತನ ಮಾಡ್ತೀನಲ್ಲ ಹಂಗ ನೀ ಮಾಡ್ದೆ ಅಂದ್ರೆ ನಿನಗ ಮದುವೆ ಅಕ್ಕಿನ ಅಂತ ಹೇಳ್ದ ಅವಾಗ ಭಸ್ಮಾಸುರ ಏನ್ ಮಾಡ್ತಾನ ಯಾಕಲ್ಲ ಮಾತು ಕೊಟ್ಟ ಅವಾಗ ವಿಷ್ಣು ಪರಮಾತ್ಮ ಕಾನಕಾನ ಒತ್ತತ್ತಿ ಎಲ್ಲಿಗೆ ಬತ್ತು ಸಂಗಯಾತೆ ತಿಳ್ಕೊಂಡು ಮೊಳಕಲ್ಲಿಗೆ ಬತ್ತು ಟೊಂಕಿಗೆ ಬತ್ತು ಕುತ್ತಿಗೆ ಮಟ್ಟ ಬತ್ತು ತಲೆ ಮಟ್ಟ ಬತ್ತೇಳಿ ಕಾನಕಾನ ಒತ್ತೈತಿ ಅಂತೇಳಿ ಯಾರೋ ಮೊಯ್ನಿ ತನ್ನ ತಲೆ ಮ್ಯಾಗ ತನ್ನ ಹಸ್ತ ಇಟ್ಕೊಂಡು ಬಿಟ್ರು ಅದನ್ನು ನೋಡಿ ಭಸ್ಮಾಸುರನು ತಾನು ತನ್ನ ಹಸ್ತ ತನ್ನ ತಲೆ ಮ್ಯಾಗ ಇಟ್ಕೊಂಡು ಬಿಟ್ಟ ಸುಟ್ಟುಕೊಂಡು ಸತ್ ಹೋದ್ ಬಿಟ್ಟ ಭಸ್ಮಾಸುರ ಸತ್ ಬಿಟ್ಟ ಅವಾಗ ಏನಪ್ಪ ಅಂತಾರ ವಿಷ್ಣು ಪರಮಾತ್ಮ ತನ್ನ ನಿಜ ರೂಪ ತೋರಿ ಹೊಳ್ಳಿ ಹೋಗ್ಯಾನ ನಿನಗ ಮಾತು ಕೇಳ್ತೀನಿ ಅತ್ತ ಗಂಡ ಮಕ್ಕಳ ಹಂತ್ಯಾಕ ತಾಕತ್ತಿತ್ತಂದ್ರ ಹೆಣ್ಣಿನ ರೂಪ ತೊಟ್ಟಾಕ ಸೀರೆ ಉಟ್ಟು ಬಂದು ಯಾಕೆ ನೀವು ಭಸ್ಮಾಸುರನ ಹೊಡೆದ್ರಿ ಗಂಡಸರ ಅಂತ ತಾಕತ್ತಿದ್ದಿತ್ಲೇನ ಅವಾಗ ಅವ ಪ್ಯಾಂಟ ದೋತ್ರ ಇದ್ದಿದ್ದಲ್ಲ ನಿಮ್ಗ ಮಾಡಿದ್ದು ಯಾಕ ಮಾತ್ ಹೆಂಗತ್ತೆ ಕೇಳಿದ್ರ ಅಡಕೋತ ನಂಗೆ ಅಡಿಗೆ ಸಿಕ್ಕಂಗ ಆಗ್ಬೇಕು ಹೌದು
ಇನ್ನೊಂದು ಮಾತು ಹೇಳಿದ್ರು ನಮ್ಮ ಅಪ್ಪಗಳು 5 ಮುತ್ತೆ ತನ ಕೊಟ್ಟಾರ ಹೇಳ್ತೀರಿ. ಅವುಗಳ ಗರ್ಭಿಣಿ ಹಾಡುವಂತ ಸಂದರ್ಭದಾಗ 5 ಮುತ್ತೆ ತನ ತೆಗೆದಿಡ್ತಾರಲ್ಲ, ಮತ್ತ ಅವಾಗ ನಿಮ್ಮ ಅಪ್ಪ ಎಲ್ಲಿ ಹೋಗಿದವ? ಹಂಗಲ್ಲದು. ಯಾಕತ್ತೆ ಕೇಳಿದ್ರೆ ಸಿದ್ದಪ್ಪ, ಅವ ಕಲ್ಲೋಣ ಯಾಕೆ ಕೇಳಕತ್ತನಂದ್ರ ಬಾಣೆತನ ಆದಂತ ಟೈಮ್ದಾಗ ಅವುಗಳು ಎಲ್ಲಾ ಮೊತ್ತೈತನ ಕೊಳ್ಳನ ತಾಳಿ ತೆಗಿತಾರ, ಕಾಲುಂಗುರು ತೆಗಿತಾರ, ಕೈಯನ್ನು ಬಳಿ ತೆಗಿತಾರ. 5 ದಿವಸ 5 ವರ್ಷ ಆಗುತ್ತಾನ ಎಲ್ಲಾ ಸಾಮಾನು ತೆಗೆದಿರ್ತಾರ. ಅವಾಗ ನಿಮ್ಮ ಅಪ್ಪ ಇದ್ದಿರ್ತಾನೋ ಏನು ಹೋಗಿರ್ತಾನೋ? ಇದನ್ನ ಕೇಳಕತ್ತ ನಾನು. ಬರಬರಿ ಆತ ಯಾಕ್ರಿ ಕಕ್ಕ? ಮಂಗರ್ತ ಮಾಡು. ಯಾಕತ್ತ ಕೇಳ, ಜಗತ್ತಿನೊಳಗ ಹೆಣ್ಣಿನ ಬಿಟ್ಟ ಗಂಡಿಗೆ ಗತಿನೇ ಇಲ್ಲ. ಹೌದಾ? ಹೆಣ್ಣ ಹಿಂದ ನಿನಗ ಮುಂದ ಯಾಕತ್ತ ಕೇಳ ದಾರಿ ತೋರ್ಸಕಿನ ಹೆಣ್ಣು. ಹೌದಲ್ಲ. ಜಗತ್ತಿನೊಳಗ ಅದಕ್ಕೆ ಹೇಳ್ಯಾರ, ಹೆಣ್ಣಿನಕ್ಕಿಂತ ಹೆಚ್ಚು ನೀ ಎಷ್ಟು ಬಹಳ ಆದ್ರ 10 ಅವತಾರ ತೋರ್ಸಿರ್ಬೇಕಾರೆ ಹೌದು ನಿನಕ್ಕೆ ಒಂದು ಹೆಚ್ಚು ಅವತಾರ ತೋರ್ಸುವಂತ ಶಕ್ತಿ ನನ್ನ ದೇವಿ ಅಂತ ಐತಿ. ಐತೆ ಅಲ್ರಿಪ್ಪ. ಅದಕ್ಕೆ ಜಗತ್ತಿನೊಳಗ ಹೆಣ್ಣಿನ ಬೇಕಾದ ಮಾತಾಡಿ ಸುಮಿತ್ರಕ್ಕ, ಏನ್ ವಿಷಯ ಮಾತಾಡಕ್ಕರಿ, ಆದ್ರ ನನ್ನ ಹೆಣ್ಣು ಇಲ್ಲಾರ್ದೆ ನಿನ್ನ ಗಂಡ ಒಂದು ಹೆಚ್ಚಿಸೋದೆ ಮುಂದಿಡಂಗಿಲ್ಲ. ಹೌದಾ? ಯಾಕಂತ ಕೇಳಿದ್ರ ಹೆಣ್ಣಿನ ಹಂತಕ್ಕೆ ಅಂತ ಶಕ್ತಿ ಐತಿ. ಹೆಣ್ಣಿನ ಹಂತಕ್ಕ ತಾಯಿ ಹಂತಕ್ಕ ಮಗನ ಸಲುವಾಗಿ ತನ್ನ ಕಣ್ಣವನ್ನೇ ಕಿತ್ತಿ ಕೊಟ್ಟಾಳ ತಾಯಿ. ಮಗನ ಜಗತ್ತು ನಾಯನಿಂದ ಗೋರ್ಯಾಗ ನಾಳೆ ಮಣ್ಣಾಗತ್ತೆ ತಿಳ್ಕೊಂಡು, ಸಣ್ಣ ಮಗ ಬೆಳಿಲತ್ತೆ ತಿಳ್ಕೊಂಡು ಹಡದ ತಾಯಿ ತನ್ನ ಕಣ್ಣು ಕಿತ್ತಿ ಕೊಟ್ಟ ಮಗನಿಗೆ ಬಹಳ ತೋರಿಸಿರ್ತಕ್ಕಂಥ ಹಡದ ತಾಯಿ ಅದ. ಹಂಗ ನಿಮ್ಮಲ್ಲಿ ಮಪ್ಪಗಳು ಯಾರ ತೋರಿಸಿದವ್ರದ ಮಗನ ಸಲುವಾಗಿ ಸಣ್ಣ ಕೂಸುಗಳು ಹೆಸಿಗೆ ಮಾಡಕ್ ಬಂದ್ರೆ ನಿಮ್ಮ ಮಾತಕ್ಕೆ ಹೋಗಕ್ಕಂತಾರ ಅಪ್ಪಗಳು. ಈಗ ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ತಾಯಿ ಹೆಣ್ಣು ಅನ್ನುವಂತಕ್ಕೆ ಭಾಳ ಹೆಚ್ಚಿಕ್ಕದಳ ಅನ್ನುವಂತ ಮಾತನ್ನ ಹೇಳಿ ಇನ್ನೊಂದು ಮಾತು ಕೇಳ್ಯಾರ. ಏನ್ರಿಪ್ಪ? ದ್ರೌಪದಿಗೆ 5 ಮಂದಿ ಗಂಡದೇರು ಯಾಕಾದ್ರು? ಇಲ್ಲ ನೋಡು ಕ್ವಶನ್. ದ್ರೌಪದಿಗೆ 5 ಮಂದಿ ಗಂಡದೇರು ಯಾಕೆ ಆಗ್ಬೇಕಾಯ್ತಂತ ಕೇಳಿದ್ರ, ಯಾಕ್ರಿಪ್ಪ? ಮೊದಲ ದ್ರೌಪದ ರಾಜ. ದ್ರೌಪದ ರಾಜ ಆಕೆಂದ್ರ ತಂದೆ ಯಾರು? ದ್ರೌಪದ ರಾಜ. ಹೌದು. ಮೊದಲನೇ ಅವತಾರದೊಳಗೆ ಏನಾಗಿತ್ತಂತ ಕೇಳಿದ್ರ ಕಲ್ಲೋಣ, ಇದು ಪುರಾಣ ಲೇಖ ಆಧಾರವಾಗಿ ಮಾತು. ಹೌದಾ? ದ್ರೌಪದ ರಾಜನ ಮಗಳು ಹುಟ್ಟಬೇಕಾಗಿದ್ರ ಮೊದಲ ಆಕಿ ನಾರಾಯಣಿನ ಅವತಾರ. ಅವಾಗ ಏನಾಗಿತ್ತ ಕೇಳಿದ್ರೆ ಆಕಿಗೆ ಗಂಡ ಸಿಗಲಾರ ಬಿಟ್ಟಕ ಶಿವನ ಕುರಿತು ಅಮೋಘವಾದ ತಪ ಮಾಡ್ದಳ ಆಕಿ. ಹೌದಾ? ಯಾರು? ದ್ರೌಪದಿ ದೇವಿ ನಾರಾಯಣಿನ ಅವತಾರದೊಳಗ ಮೊದಲನೇ ಅವತಾರದೊಳಗ ತಪಶ್ಚರಿ ಮಾಡಿದಳು. ಶಿವ ಪ್ರತ್ಯಕ್ಷ ಆಗಿ, ಯಾಕೆ ಇಟ್ಟ ಕಠೋರವಾಗ ತಪಶ್ಚರಿ ಮಾಡ್ಲಕತ್ತಿದಿ, ನಿನಗೆ ಏನಾಗ್ಯದ ಅಂದ ಕಾಲಕ್ಕ, ಏನು ಬೇಕಾಗ್ಯದ ಅಂದ ಕಾಲಕ್ಕ ಏನ್ ಬೇಡದ? ಅವಾಗ ದ್ರೌಪದಿ ದೇವಿ ನಾರಾಯಣ ಅವತಾರದೊಳಗೆಪ್ಪ ನನಗ ಗಂಡದೇರಿಲ್ಲ, ನನಗ ಗಂಡ ಬೇಕಾಗ್ಯದ ತಂದ ಕಾಲಕ್ಕೆ. ಎಂತ ಗಂಡ ಬೇಕ? ನಾನು 5 ಗುಣದೊಳಗೆ ಇರ್ತಕ್ಕಂತ ಗಂಡ ನನಗೆ ಬೇಕಂತ ಹೇಳ್ದಳಕಿ. ಹೌದಾ? 5 ಗುಣಗಳು ಇರ್ತಕ್ಕಂತ ಗಂಡ ನಿನ್ನ ಕೊಡ್ಲಾಕ್ ಬರಂಗಿಲ್ಲವ. ಮುಂದಿನ ಜನ್ಮದಾಗ 5 ಮಂದಿ ಗಂಡದೇರ ಆಗ್ತಾರೆ ಹೋಗತ್ತೇಳಿ ಪರಮಾತ್ಮನೇ ಸಾಕ್ಷಾತ್ ಆಶೀರ್ವಾದ ಮಾಡ್ದ. ಅವಾಗ 5 ಗುಣ ಇರ್ತಕ್ಕಂತ ಗಂಡ ನೀನು ಕೊಡ್ಲಾಕ ಬರಂಗಿಲ್ಲ. ಹೌದಾ? ಆಕಿ ಏನು ಬೇಡ್ಕೊಂಡು ಕೇರ ಪತಿ ದೇಹಿ ಅಂತೇಳಿ 5 ಸಲ ಬೇಡ್ಕೊಂಡ ಕಾಲಕ್ಕಿಂತ 5 ಗುಣಗಳು ಇರ್ತಕ್ಕಂತ ಗಂಡನಿಗೆ ನಿನ್ನ ಕೊಡ್ಲಾಕ ಬರಂಗಿಲ್ಲ. 5 ಮಂದಿ ಬೇರೆ ಬೇರೆ ಗುಣದವ್ರೆ ಹುಟ್ಟಿ ಬರ್ತಾರ, ಅವರೇ ನಿನಗೆ ಮುಂದೆ ಗಂಡ ಆಗ್ತಾರೆ ಹೋಗುತ್ತೆ ಆಶೀರ್ವಾದ ಮಾಡ್ದ. ಮುಂದಿನ ಜನ್ಮದಾಗ ಆಕಿ ದ್ರೌಪದಿಯಾಗಿ ದ್ರೌಪದ ರಾಜನ ಮನ್ಯಾಗ ಹುಟ್ಟಿ ಬಂದಳು. ಹೌದು. ಅವಾಗ ಏನ್ ಮಾಡಿದ ದ್ರೌಪದ ರಾಜ? ಸ್ವಯಂವರ ಇಟ್ಟ. ಸ್ವಯಂವರ ಹೆಂಗಿಟ್ಟತ್ತೆ ಕೇಳಿದ್ರ, ನೀರಾಗೆ ಒಂದು ಬುಟ್ಟಿ ಇಟ್ಟು ಬುಟ್ಟಿ ಒಳಗ ನೀರ್ ಹಾಕಿ ನೀರಿನ ಮ್ಯಾಗೇನಪ್ಪ ಅಂತಂದ್ರ ಸ್ತಂಭ ಕಟ್ಟಿ ಅದಕ್ಕೊಂದು ಚಕ್ರ ಕಟ್ಟಿ ಅದಕ್ಕೆ ಮೇಣವನ್ನು ಜೋತಾಡ್ಸಕತ್ತ. ಆ ನೀರಾಗ ನೋಡಿ ಮೇಣಿನ ಕಣ್ಣಿಗೆ ಯಾರು ಬಾಣ್ ಹೊಡಿತಾರಲ್ಲ ಅವರಿಗೆ ದ್ರೌಪದ ರಾಜ ನನ್ನ ಮಗಳು ಕೊಡ್ತೀನಿ ಅಂತ ಸ್ವಯಂವರ ಇಟ್ಟ. ಹೌದು. ಅವಾಗ ಏನಾಯ್ತ ಕೇಳಿದ್ರ ಎಲ್ಲಾರು ಬಂದು ಹೊಡ್ಲಿಕ್ಕಾದ್ರ ಕರೆ ಯಾರಿಗೆ ಗುರಿ ತಪ್ಪಲಕತ್ತು. ಅವಾಗ ಅರ್ಜುನ ಬಂದ್ ಏನ್ ಮಾಡ್ತಾರ, ಮೊದಲು ಕರ್ಣ ಹೊಡೆದನತ್ತೆ ಕೆಲವೊಂದು ಪುರಾಣದೊಳಗೂ ಐತಿ. ಆದ್ರ ಆಕಿ ಕರ್ಣಗ ಮಾಡ್ಕೊಳ್ಳಿಲ್ಲ. ಅವಾಗ ಅರ್ಜುನ ಬಂದ್ ಏನ್ ಮಾಡ್ತೀವಿ, ಬ್ರಾಹ್ಮಣ ವೇಷ ಹಾಕೊಂಡು ಬಂದು ಆ ನೀರಿನೊಳಗೆ ನೋಡಿ ಬಿಲ್ಲ ಬಾಣವನ್ನು ಬಿಟ್ಟಾಗ ಮೇಣಿನ ಕಣ್ಣಾಗ ಹೋಗಿ ಬಾಣ ಸೇರ್ತು. ಹೌದಾ? ಅವಾಗ ಏನಪ್ಪ ಅಂತಂದ್ರೆ ಯುದ್ಧದ ನೀ ಏನಪ್ಪ ಅಂತ ಈ ಸ್ವಯಂವರದೊಳಗೆ ಎದ್ದಿದ ಬಾತ ತಿಳ್ಕೊಂಡು ದ್ರೌಪದಿನ ಲಗ್ನ ಮಾಡಿ ದಾರಿ ಎರ ಕೊಟ್ಟು ಬಿಟ್ರಿ. ಯಾರಿಗೆ? ಯಾರಿಗೆ? ಅರ್ಜುನ. ಹೌದು. ಅವಾಗ ಏನಪ್ಪ ಅಂತಾರ ಪಂಚ ಪಾಂಡವ್ರ ಆ ದ್ರೌಪದಿನ ಕರ್ಕೊಂಡು ಮನೆಗೆ ಹೋದ್ರು. ಕುಂತಿದ್ದೇವೆ ಮನಿ ಒಳಗೆ ಅಡಿಗೆ ಮಾಡ್ತಿದ್ದೇವ, ಇವತ್ತು ಭಿಕ್ಷೆ ತಂದಿದ್ದೇವೆ ನೋಡ್ಬ, ಎಂತ ಭಿಕ್ಷೆ ತಂದಿದ್ದೇವೆ ನೋಡ ಅಂದ ಕಾಲಕ್ಕ ಏನಂತಾರ? ಕುಂತಿದ್ದೇವೆ ಏನ್ ಮಾಡ್ದ ಕೇಳಿದ್ರ ಆ ಮಕ್ಕಳಿಗೆ ನೋಡ್ಲಾರ್ದ ಏನತ್ತ 5 ಮಂದಿ ಹಂಚ್ಕೊಂಡ್ ತಿಂದ್ ಬಿಡ್ರಿ ಮಕ್ಕಳೇ ಅಂದ್ ಬಿಟ್ಟಳಾಕಿ. ಹೌದಾ? ಏನೋ ಅರ್ಜುನ
ತಾಯಿ 5 ಮಂದಿ ಹಂಚ್ಕೊಂಡು ತಿನ್ಬಿಡ್ರಿ ಅಂದ ಕಾಲಕ್ಕ ಅವಾಗ ಒಬ್ರು ಮತ್ತಿ ಒಬ್ರು ನೋಡ್ಲಕತ್ರು. ಅವಾಗ ಆಕಿ ದ್ರೌಪದಿ ಅತ್ತಾಳ, ನಾ ಬಂದಿನಿ, ನಾ ಹೆಣ್ಮಗಳದೀನಿ, 5 ಮಂದಿ ಹೆಂಗೆ ತಿನ್ಬೇಕಂದ ಕಾಲಕ್ಕ ಅವಾಗ ಏನಪ್ಪಾ ಅಂತಂದ್ರೆ ದ್ರೌಪದಿಗೆ ಅಂದಿರ್ತಕ್ಕಂಥ ಮಾತು, ಆಡಿರ್ತಕ್ಕಂಥ ಮಾತು ಹುಷಿ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡ್ತಾರೆ. ಧರ್ಮರಾಜ ಎಲ್ಲರೂ ಕೂಡ ಚಿಂತೆ ಮಾಡ್ತಾರೆ. 5 ಮಂದಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಈಕಿನ ಭಾಳ ಸಂಭಾಳಿಸೋಣತ್ತೆ ತಿಳ್ಕೊಂಡು 5 ಮಂದಿಗೆ ಮುಂದೆ ಮದುವೆ ಮಾಡುವಂಥ ಟೈಮ್ದಾಗ ವ್ಯಾಸ ಋಷಿಗಳು ಬಂದು ಹೇಳ್ತಾರ, ಇದು ನೀವು ಮಾಡಿರ್ತಕ್ಕಂಥ ಕರ್ಮ ಅಲ್ಲ, ಹಿಂದ ಪರಮಾತ್ಮ ಕೊಟ್ಟಿರ್ತಕ್ಕಂಥ ವರ ಐತಿ, ಆಕಿನ ಹಣಿಬಾರ್ದಾಗ ಇದು ಬರದೈತಿ, 5 ಮಂದಿ ಗಂಡ್ರ ಆಗ್ಬೇಕಂತೇಳಿ ಬರ್ದೈತಿ, ನೀವು ಮಾಡಿರ್ತಕ್ಕಂಥದ್ದು ಅಲ್ಲತ್ತೆ ತಿಳ್ಕೊಂಡು ಅವಾಗ ಆ ಕುಂತಿದೇವಿ ಮುಂದೆ ಬಿಡಿಸಿ ಹೇಳ್ದಕ್ರ ಆ ದ್ರೌಪದಿ ಜೊತೆ 5 ಮಂದಿ ಮದುವೆ ಆಕೈತಿ. 5 ಮಂದಿ ಮದುವೆ ಆಗ್ಬೇಕಾದ್ರೂ ಕೂಡ ಅಲ್ಲಿ ಒಂದು ಕಂಡೀಷನ್ ಹಾಕ್ತಾರ ಅವ್ರು. ಏನ್ರಿಪ್ಪ ಅದು ಕಂಡೀಷನ್? ಭಾಳ ಹೇಳಂಗಿಲ್ಲ, 1-2 ಮಾತು ಮುಗಿಸಿ 5 ಮಂದಿ ಕಂಡೀಷನ್ ಹೆಂಗೆ ಆಗ್ತದೆ ಕೇಳಿದ್ರೆ, ಇವತ್ತು ಹೋದಪ್ಪ ಅಂತಂದ್ರೆ ಹೋದಂಥ ಟೈಮ್ದೊಳಗೆ ಆ ತಮ್ಮ ಕಾಲಾಗ ಹಾಕಿರ್ತಕ್ಕಂಥ ಪಾದರಕ್ಷೆಗಳನ್ನು ಮನೆ ಮುಂದೆ ಬಿಟ್ಟು ಹೋಗ್ಬೇಕು. ಹೌದು ಅಲ್ಲಿ ಬಿಟ್ಟು ಹೋಗಿದ್ರಪ್ಪ ಅಂತಂದ್ರ ಆ ಒಳಗ ಒಬ್ಬ ಅವ್ರ ಹೊರ ಬರುತ್ತಾನ ಹೊಳೆ ಹೋಗಂಗಿದ್ದಿತ್ತಲ್ಲ. ಹೌದು ಹೌದು. ಅವಾಗ ಒಂದು ದಿವಸ ಏನಾಗಿತ್ತ ಕೇಳಿದ್ರ ಆ ಧರ್ಮರಾಜ ಒಳಗೆ ಹೋಗಿದ, ಅರ್ಜುನ್ ಬಂದೇನಪ್ಪ ಅಂತಂದ್ರ ಮನ್ಯಾಗ ಹೋಗ್ಬೇಕಂತ ನೋಡ್ತಾ ಚಪ್ಪಲ್ ನಾಯಿ ಒಯ್ದು ಬಿಟ್ಟಿತ್ತು. ಅದು ಹೌದಾ? ಚಪ್ಪಲ ನಾಯಿ ಒಯ್ದು ಬಿಟ್ಟಿತ್ತು. ಅರ್ಜುನ್ ಮನ್ಯಾಗ ಹೋಗಿಬಿಟ್ಟ. ಅವಾಗ ಏನಪ್ಪಾ ಅವ್ರು ಏಕಾಂತದೊಳಗಿದ್ರು. ಏಕಾಂತದೊಳಗಿದ್ದಂತ ಟೈಮ್ ಯಾಕೆ ಹಿಂಗ್ಯಾಕೆ ಬಂದಿ, ನಿಮಗೆ ಏನು ಕಂಡೀಷನ್ ಆಗಿತ್ತು ಅಂದ ಕಾಲಕ್ಕ ಬಂದು ನೋಡ್ತಾನ ಚಪ್ಪಲ್ ಹೊರಗಿಲ್ಲ. ಹೌದಾ? ಚಪ್ಪಲ್ ಯಾರು ಒಯ್ದಾರ್ತೆ ಹುಡುಕಾಡ್ ಕೊಟ್ಟು ಹೋಗೋದ್ರಾಗ ನಾಯಿ ಒಯ್ದು ಚಕ್ಕಂದ ಆಳಕತ್ತಿತ್ತು. ಅದು ಹೌದು ಹೌದು. ಅವಾಗ ಆ ಧರ್ಮರಾಜ, ಯಾವಾಗ ನೀ ನಮಗೆ ಮೋಸ ಮಾಡಿದೆ ಅಂದ್ರೆ ನೀ ಬಯಲಾಗೇನಪ್ಪ ಅಂತಂದ್ರೆ ನಿಮ್ದು ಏಕಾಂತ ಆಗಲಿ ಅಂತೇಳಿ ಇನ್ನಾದ್ರೂ ಕೂಡ ನಾಯಿಗೆ ಶ್ರಾಪ್ ಕೊಟ್ಟ, ಅದು ಭೂಮಿ ತಲೆ ಮ್ಯಾಗ ಇನ್ನಾದ್ರೂ ಕೂಡ ಉಳಿದೈತೆ. ಅವಾಗ ನಡ್ಕೊಂಡು ಇಲ್ಲಿ ತನ. ಹೌದು ಹೌದಾ? ಯಾಕಂತ ಕೇಳಿದ್ರ ಹಿಂಗವು ಭಾಳ ಇವು ಇತಿಹಾಸ ತಕ್ಕೊತ್ತು ಅದಕ್ಕೆ ನೋಡೋಣ, ಭಾಳ ಬಿರ್ಸಿ ಬೀಳ್ತಾವ ಅವು ಹಿಂಗದಾವ. ಅದಕ್ಕೆ ಗಂಡಕ್ಕಿಂತ ಹೆಣ್ಣು ಭಾಳ ಹೆಚ್ಚಿಗೈತಿ. ಇನ್ನೇನು ಭಾಳ ಮಾತಾಡೋದು ಬೇಡ, 5 ಗಂಟೆ ಟೈಮ್ ಆಗೈತಿ. ಒಂದು 4 ನುಡಿ ಸತ್ಯ ಸುಂದರವಾದ ಚಾಲ ಹಾಡಿ ಒಂದು ಪಾಳ್ಯ ಕೊಟ್ಟು ಬಿಡೋಣ.